ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪೃಥ್ವಿಕಾ ವ್ಲಾಗ್ಸ್. ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ನಮ್ಮ ಮನೆ ಹತ್ರ ಇರುವ ಗಿಡಗಳ ಪರಿಚಯ ಮಾಡಿಕೊಡ್ತಿದ್ದೀನಿ. ಪ್ಲಸ್ ಐ ಲವ್ ದೆಮ್. ನೋಡಿ, ಇಲ್ಲಿ ಮನೆ ಹತ್ರ ಇದ್ದಾವೆ ಗಿಡಗಳು. ಅಲ್ಲಿ ಎಲ್ಲ ಹಾಕಿರೋದೆಲ್ಲ ನಾನು ನೋಡ್ತೀನಿ. ಮತ್ತು ಮನೆ ಒಳಗಡೆ ಹೂಗಳು ಪ್ರತಿಯೊಂದು ನಾನು ಏನೇನೋ ಸ್ಟೇಟಸ್, ಮಿನಿ ಶಾರ್ಟ್ ವ್ಲಾಗ್ಸ್ ಅವೆಲ್ಲ ನಾನು ಮಾಡ್ತಿರ್ತೀನಲ್ಲ ಅಂತ. ಅದು ನಮ್ಮ ನಾಯಿ, ಅದು ತೋರಿಸೋದಿಲ್ಲ. ಅದು ನನ್ನ ಪ್ರೈವೇಟ್, ಸೊ ದೃಷ್ಟಿ ಆಗಬಾರ್ದಲ್ವ. ಸೊ ಹಾಗಾಗಿ ಹಾಕ್ಕೊಂಡು ನಾವು ಇವಾಗ ಚಪ್ಪಲಿ ಹಾಕ್ಕೊಂಡು ನಡಿಬೇಕು. ಫಸ್ಟ್ ಪ್ಲ್ಯಾಂಟ್ನಿಂದ ಶುರು ಮಾಡೋಣ. ನಮ್ಮ ಡ್ರ್ಯಾಗನ್ ಫ್ರೂಟ್ ನಾನು ಡೈಲಿ ಸ್ಕೂಲ್ಗೆ ಅದನ್ನ ಹಾಕ್ಕೊಂಡು ಹೋಗೋದು, ಅಥವಾ ಏನದ್ರಿಂದನೂ ಹಾಕ್ಕೊಂಡು ಹೋಗೋದು. ನಾನು ನಿಮಗೆ ಒಂದು ಸ್ಕ್ರೋಲ್ ಮಾಡ್ತೀನಿ. ನಿಮ್ಗೆ ಅಲ್ಲೊಂದು ದೊಡ್ಡ ಮರ ಇದೆಯಲ್ಲ, ಅದ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಮತ್ತು ನನ್ನ ತಮ್ಮ ಬಂದಿಲ್ಲ ಇವಾಗ, ನನ್ನ ಕಸಿನ್ ತಮ್ಮ. ಅವ್ರು ಮನೆ ನಮ್ಮ ಮನೆ ಪಕ್ಕ ಮನೆ ಹೊಸದಾಗಿ ಕಟ್ಟಿದ್ದಾರೆ. ಊರಿಗೆ ಹೋಗಿದ್ದಾರೆ, ಏನೋ ಬರ್ತಾರೆ ಇವತ್ತು. ಆವಾಗ ನನ್ನ ಫುಲ್ಲು ನಮ್ಮ ತೋಟದ ಹತ್ರ ಮಳೆ ಬಿಡ್ತಿದೆ ಅಲ್ವಾ, ಸ್ವಲ್ಪ ಇದಿದೆ. ನೀವು ನೋಡ್ತೀನಿ ಡ್ರ್ಯಾಗನ್ ಫ್ರೂಟು ಹೆಂಗೆ ಇರುತ್ತೆ ಅಂತ. ನೋಡಿ, ಇದು ಡ್ರ್ಯಾಗನ್ ಫ್ರೂಟ್ ಅಂತಾರೆ ಇದನ್ನು, ಗೊತ್ತಲ್ವಾ? ಮುಳ್ಳುಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ನೋಡಿ ಕಾಯಿಗಳು ನೋಡಿ, ಮೇಲೆ ನಮ್ಮ ನಾಯಿ ಮನೆ ಮೇಲೆ ಕೂಡ ಬಂದುಬಿಟ್ಟಿದೆ. ಸೊ ಕಾಯಿಗಳು ಬಂದಿದೆ. ನೆಕ್ಸ್ಟು ಇದು ಬಂದುಬಿಟ್ಟು, ಇದಕ್ಕೆ ರೋಗ ಬಂದಿದೆ ಏನೋ ಗೊತ್ತಿಲ್ಲ, ಬಟ್ ನನ್ನ ಫೇವ್ರೆಟ್ ಫ್ಲವರ್ ಇದು. ಕ್ಯಾನ್ಸರ್ಗೆಲ್ಲ ಒಳ್ಳೆಯದು. ರಾಮಫಲ ಅದೇನೋ ಅಂತಾರೆ. ಅದ್ರಲ್ಲಿ ಮೇಲೆ ಬಂದಿದೆ ನೋಡಿ ಕಾಯಿ. ಗಿಡಕ್ಕೆ ಸ್ವಲ್ಪ ಅಂಶ ಕೊಡಬೇಕನ್ನೋ ಅನಿಸುತ್ತೆ ನನಗೆ, ಕೊಡೋಣ. ಇದು ಬಂದುಬಿಟ್ಟು ಲಕ್ಷ್ಮಣ ಫಲ ಅಂತಾರೆ ಇದನ್ನು. ಸೊ ಇದು ಬಂದುಬಿಟ್ಟು ರಾಮಫಲ ಅಂತಾರೆ, ಮತ್ತು ಇದು ಲಕ್ಷ್ಮಣ ಫಲ ದೊಡ್ಡದಾಗಿದೆ. ಅದಕ್ಕಿಂತ ಇದ್ರ ನೋಡಿ, ಇದೊಂಥರ ಮರ ಕಂಡಾದವಾಗ ಅದು ಗ್ರಾಫ್ಟೆಡ್, ಇದು ಅನ್ಗ್ರಾಫ್ಟೆಡ್. ದೊಡ್ಡದಾಗಿ ಬೆಳೆದಿದೆ ಅಲ್ಲಿ. ಮತ್ತು ನೆಕ್ಸ್ಟ್ ಆರೆಂಜು. ಇಲ್ಲೆಲ್ಲ ಡ್ರ್ಯಾಗನ್ ಫ್ರೂಟ್ ಇಟ್ಟಿದ್ದೀವಿ, ಅದರಿಂದ ತೊಗೊಂಡು ಇಲ್ಲಿಗೆ ಶಿಫ್ಟ್ ಮಾಡ್ಬೋದು. ಸೊ ಇದೆಲ್ಲ ನೆಕ್ಸ್ಟ್ ಆರೆಂಜ್ ಮೂಸಂಬಿ. ಇದು ನೋಡಿ ಇಷ್ಟಿಷ್ಟು ಕಾಯಿ ಬಂದಿದೆ. ನೋಡಿ, ನನಗೆ ಡೈಲಿ ಹಿಂಗೆ ಬೀಳ್ತಾನೆ ಇರುತ್ತೆ ಕೆಳಗಡೆ, ಡೈಲಿ. ನೋಡಿ, ನಾನು 3 years ಬ್ಯಾಕ್ ಇದನ್ನೆಲ್ಲ ಗಿಡಗಳನ್ನ ನೆಟ್ಟಿರೋದು. ನಾನು ನಿಮ್ಗೇನು ನೋಡ್ಸಿದ್ದೀನೋ ನೋಡಿ, ಇಲ್ಲಿ ಚಿಕ್ಕದು ಎಷ್ಟು ಪುಟ್ಟದಾಗಿ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಕಾಯಿಗಳು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೀವು ಇಂಗ್ಲೀಷು ಮಾತಾಡ್ತೀರ, ಎಲ್ಲ ಮಾತಾಡ್ತಾರೆ. ಸೊ ನಾನು ಕನ್ನಡ, ತೆಲುಗು, ಇಂಗ್ಲೀಷ್ ಮಾತಾಡ್ತೀನಿ ನಾನು. ನೋಡಿ, ಇಲ್ಲಿ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ದೊಡ್ಡ ಕಾಯಿಗಳು ನೋಡಿ, ಇವೆಲ್ಲ ಹಣ್ಣಾಗ್ತಿದೆ. ಹಣ್ಣಾಗುವಾಗ ಆರೆಂಜ್ ಏನೋ ಚೆನ್ನಾಗಿರುತ್ತೆ. ಕಾಯಿ ಬಿದ್ದೋಗ್ಬಿಟ್ಟಿದೆ ತೂಕಕ್ಕೆ. ನೋಡ್ತೀನಿ ನೋಡಿ, ಅದು ಆವಾಗಲಿಂದ ಕೆಳಗಡೆಗೆ ಬೀಳ್ತಿದೆ, ಅದಕ್ಕೆ ಎತ್ತಿ ನೋಡಿಸ್ತಿದ್ದೀನಿ ಕೈನಿಂದ. ನೋಡಿ, ಕಾಯಿಗಳು ಬಂದಿದೆ ಚೆನ್ನಾಗಿ. ನೋಡಿ, ಚಿಕ್ಕದು ಅಲ್ಲಿ ಇಲ್ಲಿ ನೋಡ್ತೀನಿ, ನಾನು ಸ್ಕ್ರೋಲ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ಇದು. ನಾನು ತಿಂತೀನಿ ಇಷ್ಟ ಆದಾಗ ಮಾತ್ರ. ಇದು ಬಂದುಬಿಟ್ಟು ವಾಟರ್ ಆ್ಯಪಲ್ಲು. ಅಂದರೆ ಇದು ವಾಟರ್ ಆ್ಯಪಲ್ ಅಂತಲೇ ಹೇಳೋಕ್ಕಾಗೋದಿಲ್ಲ. ಇದು ಅಂದರೆ ಒಂಥರ ಬೇರೆ ಜಾತಿ ವಾಟರ್ ಆ್ಯಪಲ್ಲ ಏನು, ಸ್ವಲ್ಪ ಕನ್ಫ್ಯೂಸಿಂಗ್. ಒಂದು ನಿಮಿಷ, ನಾನು ಲೀಫ್ ಸ್ಮೆಲ್ ನೋಡಿಬಿಡ್ತೀನಿ ಕನ್ಫರ್ಮ್ ಮಾಡ್ಕೊಳಕ್ಕೆ. ವಾಟರ್ ಆ್ಯಪಲ್. ಇದು ಸ್ಮೆಲ್ ಬಂದು ಅಂದರೆ ಲೀಫಲ್ಲಿ ಇದ್ರ ಕೊನೆ ಭಾಗ ನೋಡಿದ್ರೆ ವಾಟರ್ ಆ್ಯಪಲ್. ಅಂದರೆ ಇದು ವೈಟ್ ಕಲರು. ಆ ಕಡೆನೂ ನಾನು ನೆಟ್ಟಿದ್ದೀನಿ, ಅಲ್ಲೋ ನಿಮ್ಮ ಗಿಡ ನೋಡಿದ್ರೆ ಆ ಕಡೆನೂ ನಾನು ನೆಟ್ಟಿದ್ದೀನಿ. ಇದು ವೈಟ್ ಕಲರ್ ವಾಟರ್ ಆ್ಯಪಲು. ಇದು ಬಂದುಬಿಟ್ಟು ಗ್ವಾವಾ. ಏನಪ್ಪ ಇದು ಈ ಕಲರ್ ಇದೆ ಅಂದರೆ, ಇದು ಅಂತ ಗ್ವಾವಾ ಅಲ್ಲ, ಪರ್ಪಲ್ ಕಲರ್ ಗ್ವಾವಾ. ಪರ್ಪಲಾಗಿ ಬರುತ್ತೆ ಔಟರು, ಒಳಗಡೆನೂ ಪರ್ಪಲ್ ಇರುತ್ತೆ. ಇವಾಗ ಬರ್ತಿದೆ ಹೂಗಳು ಎಲ್ಲ ಸ್ಟಾರ್ಟ್ ಆಗ್ತಿದೆ. ನೆಕ್ಸ್ಟ್ ಬಂದುಬಿಟ್ಟು, ತುಂಬ ಜನ ಹೇಳ್ತೀವಿ ನಮ್ಮದು ಕಾಯಿಗಳು ಬರೋದಿಲ್ಲ ಅಂತ, ಪ್ರೊಮೊಗ್ರಾನೇಟಲ್ಲಿ. ಸೊ ನೋಡಿ, ನೀವು ಇಲ್ಲಿ ನೋಡ್ಬೋದು ಚೆನ್ನಾಗಿ ಬಂದಿದೆ ರೆಡ್ಡಾಗಿ. ನಾನು ಆ ಕಡೆ ಅಲ್ಲಿ ಮರ ದೊಡ್ಡದು ನೋಡ್ತಿರಲ್ಲ, ಅಲ್ಲಿ ನಾನು ನಾರ್ಮಲ್ ಆಗಿರೋದು
ಅದೇ ಅದು ಗ್ರೀನಾಗೇ ಇತ್ತು. ಬಟ್ ಇದು ನೋಡಿ ಸ್ವಲ್ಪ ಔಟ್ ಇದಿರುತ್ತೆ ರೆಡ್, ಒಳಗಡೆ ನೀವು ಕಟ್ ಮಾಡಿ ನೋಡಿ ಸ್ವೀಟಾಗಿ ಫುಲ್ ನಾರ್ಮಲ್ ಆರೆಂಜ್ ಇರುತ್ತೆ. ಸೈಜ್ ಮಾತ್ರ ಇರೋದಿಲ್ಲ, ಟೇಸ್ಟ್ ಮಾತ್ರಗೆ ಫಿದಾ ಆಗಿಬಿಡ್ತೀನಿ ನಾನು. ಅಷ್ಟು ಚೆನ್ನಾಗಿದೆ. ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೆಂದ ಅಲ್ವಾ? ಇದು ಯಾವಾಗೂ ಸೀಸನಲ್ ಫ್ರೂಟೇ. ಚೆನ್ನಾಗಿದೆ ಅದು. ಇದು ಬಂದುಬಿಟ್ಟು ಒಂಥರ ಈ ಗಿಡ ಅಂತೀವಿ, ಅದನ್ನು ತಿನ್ಬೋದು. ಚಿಕ್ಕ ಚಿಕ್ಕ ಗಿಡ ನೋಡಿ, ಇಲ್ಲಿ ಕಾಯಿಗಳು ಬರೋಕತ್ತಿದೆ. ಕನ್ಫರ್ಮ್ ಇಲ್ಲ ಏನು ಗಿಡ ಅಂತ, ಕನ್ಫ್ಯೂಸಿಂಗ್ ಆಗಿದೆ. ಯಾಕಂದರೆ ಒಂದೇ ಸಮಾನ ಆಗಿದೆ, ಆ ಕಡೆನೂ ಇದೆ. ಮೋಸ್ಟ್ಲಿ ಒಂಥರ ಸೇತುಫಲ ಅಂತ ಅಂತೀವಲ್ವ, ಆ ಗಿಡ ಇರ್ಬೋದು ಅನ್ಕೊತೀನಿ ಅದು. ನೆಕ್ಸ್ಟ್ ಬಂದುಬಿಟ್ಟು ಇದು ಚೆನ್ನಾಗಿರುತ್ತೆ, ಇದು ತಿನ್ಬೋದು ನೀವು. ಏನಂದರೆ ಇದು ಮರ ಕಟ್ ಮಾಡಿದ್ದೀವಿ ಅಮ್ಮ ಆ ಕಡೆ, ಅದನ್ನು ಗ್ರೋತ್ ಬರಬೇಕು. ಅದು ಚಿಕ್ಕ ಚಿಕ್ಕ ಪನ್ನೀರ್ ಗಿಡ ಥರ ಚಿಕ್ಕ ಚಿಕ್ಕದಾಗೆ ಇರುತ್ತೆ. ಅಂದರೆ ಆ್ಯಪಲ್ ಥರ, ಆ್ಯಪಲ್ ಜಾತಿಗೆ ಸೇರಿದದು. ಆದರೆ ಇಷ್ಟೇ ಇರುತ್ತೆ, ಇಷ್ಟು ಗ್ರೀನಾಗಿರುತ್ತೆ, ತಿಂದರೆ ಬರುತ್ತೆ. ಅದು ಪನ್ನೀರ್ ಅಂತೀನಿ, ಸಾರಿ, ಆ್ಯಪಲ್ ಬೆರಿ ಅಂತ ಹೇಳ್ತೀವಿ, ಬೆರಿ ಅದು ಚೆನ್ನಾಗಿರುತ್ತೆ. ಇಷ್ಟಿರುತ್ತೆ, ತಿಂದರೆ ಒಂಥರ ಗ್ರೀನ್ ಕಲರ್ ಆಗಿರುತ್ತೆ. ತಿಂದರೆ ಸೇಮ್ ಆ್ಯಪಲ್ ಟೇಸ್ಟ್, ಬೆರಿ ಅಂತೀವಿ. ಇದು ಅಲಪೂಜ ಮ್ಯಾಂಗೋ, ಇದು ಅನ್ಎಕ್ಸ್ಪೆಕ್ಟೆಡ್ ತೆಗೆದಿದ್ದು. ಎಲ್ಲ ಇಲ್ಲಿ ಆ ಕಡೆ ಮ್ಯಾಂಗೋ ಮತ್ತು ಆ ಕಡೆ ಮ್ಯಾಂಗೋದೆಲ್ಲ ತಂದಿದ್ವಿ, ಅದ್ರ ಜೊತೆ ಇದನ್ನು ತಂದಿದ್ವಿ. ನಮ್ಗೆ ಗೊತ್ತಿರಲಿಲ್ಲ ಫಸ್ಟ್ ಅಲಪೂಜ ಮ್ಯಾಂಗೋ ಅಂದ್ಬಿಟ್ಟಿದ್ದನು. ಬಟ್ ಒಂದು ಫಸ್ಟ್ ಟೈಮ್ ನಾವು 1 year ಆದಮೇಲೆ ಅದು ಕಾಯಿ ಬಂದಮೇಲೆ ಅದನ್ನು ನಾವು ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಮಾಡುವಾಗ ತುಂಬ ಚೆನ್ನಾಗಿತ್ತು. ನಾನು ಅಮ್ಮನಿಗೆ ಹೇಳಿದೆ ಇದು ಅಲಪೂಜ ಮ್ಯಾಂಗೋನೇ ಅಂತ. ಈ ನಡುವೆ ಬರ್ತಾನೆ ಇಲ್ಲ, ಜಾಸ್ತಿ ದಿನ ಆಯಿತು. ಇವಾಗ ಹೂಗಳೆಲ್ಲ ಬರ್ತಿದೆ, ನಂಗೆ ಖುಷಿ ಆಗ್ತಿದೆ. ಸ್ಟಾಪ್ ಆಗಿಬಿಟ್ಬಿಟ್ಟು, ಸೊ ಕಾಯಿ ಬೇಗ ಕೊಡಿ ಅಂತ ಆಶಿಸ್ತೀನಿ. ಇದು ಏನಂತೀವಂದರೆ ಇದನ್ನು ಆರೆಂಜೇ ಅಂತೀವಿ. ಆ ಕಡೆ ನೋಡ್ತಾರಲ್ವ ಅಂಥದ್ದೇ ಆರೆಂಜ್ ಇದು. ಅಂದರೆ ಅದು ಮೂಸಂಬಿ ಆದರೆ ಇದು ಆರೆಂಜು, ಯೆಲ್ಲೋ ಕಲರಾಗಿ ಬರುತ್ತಲ್ವ ಆ ಆರೆಂಜು, ಅದು ಮೂಸಂಬಿ. ಇದು ಬಂದುಬಿಟ್ಟು ಸಪೋಟ ಬಂದಿದೆ ಕಾಯಿ. ಆ ಕಡೆ ದೊಡ್ಡ ಮರ ಇದೆ, ಅಲ್ಲಿ ನೋಡಿದಲ್ವ ಆ ಕಡೆ ತುಂಬ ದೊಡ್ಡ ಮರ ಇದೆ. ಇದನ್ನು ಚಿಕ್ಕದು ಇನ್ನೂ ಬರ್ತಿದೆ ಇವಾಗ ಕಾಯಿಗಳು ತಿಂದಿದ್ದೀನಿ ಇದರಿಂದ. ಇದು ನಾನು ನೆಟ್ಟಿರುವ ಗಿಡ, ಇದು ತೆಂಗಿನ ಮರ. ಸೊ ಇದರಿಂದ ಇನ್ನೊಂದು ವಿಶೇಷ ಏನಂದರೆ ಇದರಿಂದ ಜೂಟ್ ಮಾಡ್ತಾರೆ, ಇದರಿಂದ ಬ್ಯಾಗ್ ಎಲ್ಲ ಮಾಡ್ತಾರಲ್ವ, ಅದರಿಂದನೇ. ಇದು ಅನ್ಎಕ್ಸ್ಪೆಕ್ಟಾಗಿ ಮ್ಯಾಂಗೋ ಬಂದಿದೆ, ನಾನೇ ಇದು ನಟ್ಟಿಲ್ಲ. ಸೀಡ್ ಇಲ್ಲಾಂದರೆ ಯಾರನ್ನ ಹಾಕಿರ್ತಾರೆ ಮನೆಯವರು, ಆವಾಗ ಬಂದಿದೆ. ಬಟ್ ನೋಡಿ ಈ ಕಡೆನೂ ಬಂದಿದೆ ಮ್ಯಾಂಗೋ, ಸೀಡ್ ಹಾಕಿದ್ರಿಂದ. ನಾವು ಕಂಪೋಸ್ಟಿಂಗ್ ಅಂತ ಹಾಕ್ತೀವಿ ಮೇನ್ಲಿ ಈ ಗಿಡಗಳಿಗೆ. ಎಲ್ಲ ಫರ್ಟಿಲೈಸರ್ ಏನು ಗೊತ್ತಾ ನಾವು ಹಾಕೋದು? ಫರ್ಟಿಲೈಸರ್ ಏನಂದರೆ ಕಂಪೋಸ್ಟ್ ಹಾಕ್ತೀವಿ, ವೆಜಿಟೇಬಲ್ ಲೆಫ್ಟ್ ಓವರ್ಸ್ ಅವೆಲ್ಲ. ಆವಾಗ ಹಾಕಿದ್ಮೇಲೆ ಫ್ರೂಟ್ ಪ್ಲ್ಯಾಂಟ್ಸಲ್ಲಿ ಫ್ರೂಟ್ಸ್ ಬಂದೇ ಬರುತ್ತೆ ಆ ರೀತಿಯಾಗಿ. ನೆಕ್ಸ್ಟು ಇದು ಬಂದುಬಿಟ್ಟು ನಂದು ಫಸ್ಟ್ ಎಲ್ಲ ಫುಲ್ಲು ಕಾಯಿ ಬಂದುಬಿಟ್ಟು ನೋಡಿ, ಇದನ್ನು ಒಂಥರ ಆರೆಂಜ್ ಅಂತ ಬಂದಿದ್ದೀವಿ. ಇದನ್ನು ನೋಡಿ, ಈ ಕಾಯಿಗಳು ಇಲ್ಲಿ. ಸೊ ಇದೆಲ್ಲ ಕೆಳಗಡೆ ಹಣ್ಣಾಗಿ ಬಿದ್ದಿದೆ. ನೋಡಿಸ್ತೀನಿ ನಿಮಗೆ, ಇದು ಪ್ಲಕ್ ಮಾಡಿ ತಿನ್ಬೋದು. ಇದನ್ನು ಓಪನ್ ಮಾಡಿ ನೋಡಿಸ್ತೀನಿ. ಥರ ಮೂಸಂಬಿ ಆ ಥರನೂ ಅಲ್ಲ, ಒಂಥರ ಇರುತ್ತೆ. ಓಪನ್ ಮಾಡ್ತೀನಿ ನೋಡಿ, ಈ ಥರ ಒಳಗಡೆ ಈ ಥರ ಇರುತ್ತೆ, ತಿನ್ಬೋದು. ಅದನ್ನು ತಿಂತಿದ್ದೀನಿ ನಾನು. ನೆಕ್ಸ್ಟು ಸ್ಟಾರ್ ಫ್ರೂಟು, ಇದು ಬರ್ತಾನೆ ಇಲ್ಲ ಕಾಯಿ. ಆ ಕಡೆದು ನೋಡ್ಸಿ, ನೀವು ಶಾಕ್ ಆಗಿಬಿಡ್ತೀರ ಆ ಕಡೆದು. ಅದಾದಮೇಲೆ ನೋಡ್ತೀನಿ ಆ ಕಡೆ. ಇವಾಗ ಮನೆ ಒಳಗಡೆ ಮಾತಾಡ್ತೀವಿ. ಇದು ಸೀತಾಫಲ, ನಾನು ನೋಡಿದೆ ಸೇತುಫಲ, ರಾಮಫಲ, ಲಕ್ಷ್ಮಣ ಫಲ. ಇದು ಸೀತಾಫಲ. ಫಲಗಳೇ ಜಾಸ್ತಿ ಬಂದುಬಿಟ್ಟಿದೆ. ಕಾಯಿ ಇವತ್ತು ಬೆಳಗಾನೆ ತಿಂದೆ, ಹಣ್ಣಾಗಿತ್ತು. ಕಾಯಿಗಳು ನೋಡ್ತೀನಿ ನೋಡಿ. ನೆಕ್ಸ್ಟ್ ಹಣ್ಣಾದಮೇಲೆ ನಾನು ನಿಮಗೆ ಹಾರ್ವೆಸ್ಟಿಂಗ್ ವೀಡಿಯೋ ಕೂಡ ಮಾಡ್ತೀನಿ, ಆದರೆ ಈ ವಿಡಿಯೋನ ಫುಲ್ ನೋಡಬೇಕು ನೀವು. ಕಾಯಿಗಳು ಬಂದಿದೆ ಅಲ್ವಾ ನೋಡಿ, ರಾಮಫಲ ಕಾಯಿಗಳು, ಸೀತಾಫಲ ಕಾಯಿಗಳು ಬರ್ತಾನೆ ಇರುತ್ತೆ. ತುಂಬ ಖುಷಿಯಾಗುತ್ತೆ ಬಂದಾಗ. ನೆಕ್ಸ್ಟು ಮ್ಯಾಂಗೋ ಸೀಸನ್ ಆಗಿರುತ್ತಲ್ವ, ಸೊ ಮ್ಯಾಂಗೋ ಕಾಯಿಗಳು ಬರ್ತಾನೆ ಇದೆ
ನೋಡಿ ಇದು ಮ್ಯಾಂಗೋ ಬರ್ತಿದೆ. ಈ ಕಡೆ ನೋಡ್ಸೋಕ್ಕಾಗ್ತೀನಿ. ನೋಡ್ಬೋದು, ಇದು ಬಂದುಬಿಟ್ಟು ವಾಟರ್ ಆ್ಯಪಲ್ ಅಂತ ಹೇಳಿದೆ. ಅದರ ರೆಡ್ ವಾಟರ್ ಆ್ಯಪಲ್ ಫುಲ್ಲು ವಾಟರ್ ಆಗಿರೋದಿಲ್ಲ, ಇದು ಸ್ವೀಟ್ ಆಗಿರುತ್ತೆ, ಜ್ಯೂಸಿನೂ ಇರುತ್ತೆ, ಎರಡು ರೆಡ್ ಆಗಿರುತ್ತೆ. ಇದು ನೇರಳೆ ಹಣ್ಣು. ಎರಡು ಕಾಯಿ ಕೊಚ್ಚಿತ್ತು, ಹಣ್ಣಾಗಿತ್ತು. ಅದು ನೇರಳೆ ಹಣ್ಣೇ ಪಕ್ಕ ಬಂದಿತ್ತು. ನನ್ನ ಫೇವ್ರೆಟ್ ಗಿಡ ಅದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡ್ತೀನಿ. ಇಲ್ಲೆಲ್ಲ ಆ ಕಡೆ ಎಲ್ಲ ಇಲ್ಲೇ ನಾನು ನಿಮ್ಗೆ ಸ್ಟೋರ್ ಮಾಡ್ತೀನಿ, ಅದನ್ನ ತೋರ್ಸೋಕ್ಕಾಗೋದಿಲ್ಲ. ಇಲ್ಲೆಲ್ಲ ಆ ಕಡೆ ಎಲ್ಲ ಬಂದಿದೆ, ಆ ಕಡೆ ಎಲ್ಲ ಹಣ್ಣುಗಳು ಇಟ್ಟಿದ್ದೀವಿ. ಅದೊಂದೇ ಗಿಡ ಇಟ್ಟಿರೋದು, ಅದನ್ನೇನಂತೀವಿ ಅಂದರೆ ತೆಂಗಿನ ಮನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಏನು ಫ್ಲವರ್ಸು ನಿಮ್ಗೆ ನೋಡ್ತೀನಿ, ಬನ್ನಿ. ಒಂದೇ ಒಂದು ಫ್ರೂಟ್ ಮಿಕ್ಕಿದೆ, ಅದನ್ನು ಕೂಡ ನೋಡಿಸ್ಬಿಡ್ತೀನಿ. ಆ ಚಿಕ್ಕ ಗಿಡದಲ್ಲಿ ಕಾಯಿಗಳು ಎಷ್ಟು ಬರ್ತೀರ ಅಂದರೆ ನೀವು ಫಿದಾ ಆಗೋಗ್ಬಿಡ್ತೀರ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಆ ಕಾಯಿಗಳು, ಚಿಕ್ಕದು ಪುಟ್ಟ ಆಗಿದೆ. ತೋರಿಸ್ಬಿಡ್ತೀನಿ, ಚಪ್ಪಲಿ ಇಲ್ಲೇ ಬಿಚ್ಚಿಬಿಡ್ತೀನಿ. ನೋಡಿ ಇದೆ, ಇದನ್ನು ಅಂಜೀರ್ ಅನ್ನೋದಿಲ್ಲ, ಪೇರ್ ಅಂತಾರೆ. ಅಂಜೀರ್ ಜಾತಿಗೆ ಸೇರಿದ್ದು ಪೇರ್ ಅಂತಾರೆ. ನೋಡಿ ಕಾಯಿ ಇಷ್ಟು ಚಿಕ್ಕ ಗಿಡದಲ್ಲಿ ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೇ ಜಾಗ ಇರೋದು ನೋಡಿ. ಹಣ್ಣಾಗಿತ್ತು, ಮಣ್ಣೆಲ್ಲ ತಿಂದಿದ್ದೆ. ಇದೆಲ್ಲ ಈ ರೀತಿಯಾಗಿ ರೆಡ್ ಕಲರ್ ಆಗ್ತಿದೆಯಲ್ಲ, ಇದೆಲ್ಲ ಹಣ್ಣು ಹಾಕ್ತಿರುತ್ತೆ. ಗಿಡ ಅಂದರೆ ಪಕ್ಷಿಗಳಿಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ನೋಡೋಣ ಎಂತೆಂಥ ಸೊಪ್ಪುಗಳು, ಫ್ಲವರ್ಸು, ಗಿಡಗಳಂತ. ಸೊ ಅದನ್ನು ಕೂಡ ನೋಡಿಸ್ಬಿಡ್ತೀನಿ. ಮತ್ತು ನಿಮಗೆ ದೊಡ್ಡ ಗಿಡ ನೋಡ್ತೀನಿ, ಅದು ಇಲ್ಲೆಲ್ಲದಕ್ಕಿಂತ ಇರೋದು ಒಂದೇ ಗಿಡ, ಅದನ್ನು ನೋಡಿಸ್ಬಿಡ್ತೀನಿ. ಬನ್ನಿ ನೋಡ್ತೀನಿ ರೀ. ಇಲ್ಲಿ ನೋಡಿ, ಇಲ್ಲೂ ಕೂಡ ಇದು ತೆಂಗಿನ ಮರನೇ. ಇದು ವರ್ಲ್ಡ್ಸ್ ದೊಡ್ಡ ಗಿಡ. ಏನಂತ ಗೆಸ್ಸಿದೆಯಾ ಇಲ್ವಾ? ಹೇಳಿಬಿಡ್ತೀನಿ. ಇದು ಅವಕ್ಯಾಡೋ ಗಿಡ ಅಂತಾರೆ ಇದನ್ನು. ಅವಕ್ಯಾಡೋ ಗಿಡ ಇದೆಲ್ಲ ಎಂಡೋಗ್ಬಿಟ್ಟಿತ್ತು, ಅದಕ್ಕೆ ಇದನ್ನು ನಾನು ಮಾಡಿದ್ದೆ. ಸೊ ಇದಾಕಿತ್ತು ನನ್ನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನೋಡ್ತೀನಿ ಎಲ್ಲ ಥರದ ಫ್ಲವರ್ಸ್ಗಳು ನಮ್ಮ ಮನೆ ಹತ್ರ ಇರೋದು. ಸೊ ಬಾಯ್ ಗಾಯ್ಸ್, ಸಿ ಯು ಆಲ್. ಮತ್ತು ನಾನು ನಿಮಗೆ ಟೂರ್ ಕೂಡ ನೋಡ್ತೀನಿ. ಎಂಥದ್ದಂದರೆ ನಾವು ವಾಕಿಂಗ್ ಹೋದಾಗ ಅದರಲ್ಲಿ ತುಂಬ ನೇಚರ್ ಇದೆ, ಆ ನೇಚರ್ ನಿಮ್ಗೆ ನೋಡ್ತೀನಿ. ಜಾಸ್ತಿ ಲಾಂಗ್ ಲೆಂತಿ ಆಯಿತು ವೀಡಿಯೋ, ಸೊ ಹಾಗಾಗಿ ನಾನು ಸಪ್ರೇಟ್ ವೀಡಿಯೋ ಫ್ಲವರ್ಸ್ ನೋಡ್ತಿದ್ದೀನಿ. ಬಾಯ್ ಗಾಯ್ಸ್, ಇಷ್ಕಿ ಆಲ್.